ನನಗಿಹುದೇನು ಶುಭನಾಮ, ಕ್ಷಣ ಕ್ಷಣ ದೇಹದ ಪರಿಣಾಮ. ಪರ್ಯಾಯ ಅದು ಪರ್ಯಾಯ, ಪರ್ಯಾಯ ಅದು ಪರ್ಯಾಯ. ಅನ್ನದ ತುತ್ತಿಂದ ನೀರಿನ ಮತಿಂದ ಬೆಳೆಯಿತು ಈ ದೇಹ. ನನಗಿಹುದೇನು ಶುಭನಾಮ, ಕ್ಷಣ ಕ್ಷಣ ದೇಹದ ಪರಿಣಾಮ. ಪರ್ಯಾಯ ಅದು ಪರ್ಯಾಯ, ಪರ್ಯಾಯ ಅದು ಪರ್ಯಾಯ. ಸ್ಥಾವರ ಮಣ್ಣಿಂದು ಗಿಡ ಮರ ರೂಪ ಬೆಳೆದು ನಿಂತ ಮೂಡಿ. ಈ ಜೀವದಾನೆ ಉಂಡು ಓಡಾಡಿದೀಗ. ಕತ್ತಲು ಬೆಳಕು ಒಂದೊಂದರಂತೆ ತಾವು ನಡೆಯುತ್ತಿರಲು. ಈ ನನ್ನ ಕಣ್ಣ ಕಾಂತಿ ಹೊಸ ಆಸೆ ತಂದಿತು. ಹಲವು ದಿನಗಳು ಉರುಳಿ ನಡೆದವು, ಕೇಳದೆ ಶಾಸ್ತ್ರದ ಮಾತಾ, ಕೇಳದೆ ಶಾಸ್ತ್ರದ ಮಾತಾ. ನನಗಿಹುದೇನೋ ಶುಭನಾಮ, ಕ್ಷಣ ಕ್ಷಣ ದೇಹದ ಪರಿಣಾಮ. ಪರ್ಯಾಯ ಅದು ಪರ್ಯಾಯ, ಪರ್ಯಾಯ ಅದು ಪರ್ಯಾಯ. ಅನ್ನದ ತುತ್ತಿಂದ ನೀರಿನ ಮತಿಂದ ಬೆಳೆಯಿತು ಈ ದೇಹ. ನನಗಿಹುದೇನೋ ಶುಭನಾಮ, ಕ್ಷಣ ಕ್ಷಣ ದೇಹದ ಪರಿಣಾಮ. ಪರ್ಯಾಯ ಅದು ಪರ್ಯಾಯ, ಪರ್ಯಾಯ ಅದು ಪರ್ಯಾಯ. ಆತ್ಮದ ಕಲ್ಯಾಣ ಕಾಣದೆ ನಾನೊಂದು ಕಳೆದೆ ಕಲ್ಪಕಾಲ. ಅನುಭವಿಸುತ್ತಿರುವೆ ಇಂದು ಪಾಪದ ಸಾಲ. ಕೇಳುವರಾರಿಲ್ಲ ಹೇಳುವರಾರಿಲ್ಲ, ಒಂಟಿ ಜೀವ ಇಲ್ಲಿ. ಜಿನದೇವ ಮಾತ್ರ ನನ್ನ ಕಾಪಾಡಬಲ್ಲ. ಮನಸ್ಸು ಬದಲಿಸಿ ಮಿಥ್ಯ ಉರುಳಿಸಿ ಶರಣವ ಪಡೆವೆನು ನಾನು, ಶರಣವ ಪಡೆವೆನು ನಾನು. ನನಗಿಹುದೇನೋ ಶುಭನಾಮ, ಕ್ಷಣ ಕ್ಷಣ ದೇಹದ ಪರಿಣಾಮ. ಪರ್ಯಾಯ ಅದು ಪರ್ಯಾಯ, ಪರ್ಯಾಯ ಅದು ಪರ್ಯಾಯ. ಅನ್ನದ ತುತ್ತಿಂದ ನೀರಿನ ಮತಿಂದ ಬೆಳೆಯಿತು ಈ ದೇಹ. ನನಗಿಹುದೇನೋ ಶುಭನಾಮ, ಕ್ಷಣ ಕ್ಷಣ ದೇಹದ ಪರಿಣಾಮ. ಪರ್ಯಾಯ ಅದು ಪರ್ಯಾಯ, ಪರ್ಯಾಯ ಅದು ಪರ್ಯಾಯ. ಶಬ್ದನಾಥದವ್ರದ್ದು ಮಾಡೋರಿಗೆ 24 ತನಕರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೋಡ್ರಿ, ನೀವು ನನಗಿಹುದೇನು ಶುಭನಾಮ ಎನ್ನುವಂಥ ಭಜನೆಯ ಅರ್ಥವನ್ನು ಕೇಳೋದಕ್ಕೆ ಬಂದಿದ್ದೀರಿ. ಈಗ ಎಲ್ಲ ತಂದೆ ತಾಯಿ ಬಂಧು ಬಾಂಧವರು ತಮ್ಮ ಮಕ್ಕಳ ಹೆಸರು ಸುಂದರವಾಗಿ ಸರಳವಾಗಿ ಕಡಿಮೆ ಅಕ್ಷರಗಳದ್ದು ಇದ್ದು ಮತ್ತು ತಾವು ಇಟ್ಟಂತಹ ಹೆಸರನ್ನು ಅನ್ಯ ಎಲ್ಲರೂ ಪ್ರಶಂಸೆ ಮಾಡಬೇಕು. ಇದು ಹೊಸ ಹೆಸರಿದೆಯಲ್ಲ, ಆ ರೀತಿ ಕೇಳಬೇಕು, ಅವರು ಅಂದುಕೊಳ್ಬೇಕು, ಅವರಿಗೆ ಸಂತೋಷ ಆಗಬೇಕು. ಈ ರೀತಿ ಎಲ್ಲ ಪ್ರಯತ್ನ ಮಾಡ್ತಾರಲ್ವಾ. ಕೆಲವೊಂದು ವ್ಯಕ್ತಿಗಳ ಹೆಸರು ಒಂದೇ ಜೀವನದಲ್ಲಿ ಅನೇಕ ಪ್ರಕಾರ ಬದಲಾಗ್ತದೆ. ಯಾಕೆಂದರೆ ಮನೆಯಲ್ಲಿ ಚಿಂಟು, ಪಂಟು, ಚೋಟು, ಮೋಟು, ಚಿನ್ನು ಅಂತ ಏನಾದ್ರು ಹೆಸರಿಟ್ಟಿರ್ತಾರೆ. ಆದರೆ ಶಾಲೆಯಲ್ಲಿ ಬೇರೆ ಹೆಸರು ಇರ್ತದೆ. ಮತ್ತು ಇನ್ನು ಅವರನ್ನು ಮದುವೆ ಮಾಡಿಕೊಟ್ಟ ಮೇಲೆ ಬೇಕಾದರೆ ಅವರ ಅತ್ತೆ ಮಾವ ಗಂಡ ಬೇರೆ ಹೆಸರು ಬೇಕಾದ್ರೆ ಇಡ್ಬೋದು ಅಲ್ವಾ. ಈ ರೀತಿ ಘಟನೆಗಳು ಆಗಿದ್ದು ನಿಮಗೆ ಗೊತ್ತಿದೆ. ಆದರೆ ಜೀವ ಬದಲಾಗಿಲ್ಲ, ಅದು ಬದಲಾಗುವುದು ಕೂಡ ಇಲ್ಲ. ಜೀವನೇ ಇದೆ,
ಗರ್ಭಸ್ಥ, ಶಿಶು, ಬಾಲಕ, ಯುವಕ, ಮುದುಕ ಇವೆಲ್ಲ ಕ್ಷಣ ಕ್ಷಣದಲ್ಲಿ ಆಗುವಂಥ ದೇಹದ ಪರ್ಯಾಯಗಳು. ಅದನ್ನು ಇಲ್ಲಿ ಪರಿಣಾಮ ಅಂತ ನಾನು ಬರ್ತೀನಿ. ಇನ್ನು ಮುಂದೆ ಅನ್ನದ ತುತ್ತಿಂದ ನೀರಿನ ಮತ್ತಿಂದ ಬೆಳೆಯಿತು ಈ ದೇಹ, ಇದು ನಿಮಗೆ ಗೊತ್ತಿದೆ. ಹಾಗಿದ್ದರೆ ಇನ್ನು ಮುಂದೆ ನಿಜವಾದ ಸತ್ಯ ಏನು ಅಲ್ಲಿ ಕೆಳಗಡೆ ಬರೆದು ನೋಡಿ. ಸ್ಥಾವರ ಮಣ್ಣಿಂದು ಅದನ್ನ ನೋಡ್ಕೊಳ್ರಿ. ಸ್ಥಾವರ ಮಣ್ಣಿಂದು ಗಿಡ ಮರ ರೂಪ ಬೆಳೆದು ನಿಂತ ಮೋಡಿ ಅಂತಂದರೆ, ಈಗ ಸ್ಥಾವರ ಅಂದ ತಕ್ಷಣ ಪೃಥ್ವಿ ಕಾಯ್ಕ, ಜಲಕಾಯ್ಕ, ಅಗ್ನಿಕಾಯ್ಕ, ವಾಯುಕಾಯ್ಕ, ವನಸ್ಪತಿ ಕಾಯ್ಕ ಇವೆಲ್ಲ ಏಕೇಂದ್ರೀಯ ಜೀವಗಳು. ಇದ್ರ ಒಳಗಡೆ ಮಣ್ಣು ಏನಿದೆಯಲ್ಲ, ಮಣ್ಣಿನ ಮೇಲೆ ಯಾವುದೋ ಒಂದು ಜೀವ ಬಂತು, ಅದು ಗಿಡ ಮರ ರೂಪವಾಗಿ ಬೆಳೆಯಿತು. ಅದು ಪಾಪ ಏನಂತ ತಿಂತದೆ, ಅದಕ್ಕೆ ಲೇಪಹಾರ ಇರ್ತದೆ. ಅದು ಲೇಪಹಾರದಲ್ಲಿ ನಮ್ಮ ರೀತಿ ಊಟ ಮಾಡೋದಿಲ್ಲ ಅದು, ಆದರೆ ತಿಂದು ಬದುಕ್ತದೆ. ಏನನ್ನು ತಿಂತದೆ, ಅದಕ್ಕೆ ಲೇಪಹಾರ ಇದೆ. ಲೇಪ ಆಹಾರ, ಲೇಪಹಾರ ಯಾವುದಪ್ಪ, ನೀರು, ಮಣ್ಣು, ಗಾಳಿ ಇವೆಲ್ಲ ಆಗ್ತವೆ ಅಲ್ವಾ. ಹಾಗೆ ಆಗಿ ಅದು ಏನಾಯಿತು, ಮಣ್ಣು ಇನ್ನಿತರ ಆ ಸ್ಥಾವರಗಳಿಗೆ ಗಳ ಜೊತೆಗೆ ಸೇರಿಕೊಂಡು ಗಿಡ ಮರ ರೂಪ ಧರಿಸಿ ಅಲ್ಲಿ ಹೂವು, ಹಣ್ಣು, ಕಾಯಿ ಎಲ್ಲ ಆಯಿತು. ಇದು ನಿಮ್ಗೆ ಗೊತ್ತಿದೆ. ಅದು ಪ್ರತಿ ಕ್ಷಣಗಳಲ್ಲಿ ಆದಂಥ ಅಪುದ್ಗಲ ದ್ರವ್ಯದ ಪರ್ಯಾಯ ಇದೆ ಅಲ್ವಾ. ಅದನ್ನು ಇಲ್ಲಿ ನಾನು ಪರಿಣಾಮ ಅಂತ ಬರ್ತೀನಿ ಅಲ್ವಾ. ಈಗ ಅದು ನಮ್ಮ ಶರೀರ ಅದನ್ನೇ ತಿಂದು ಉಂಟು ಬೆಳೀತದೆ. ಯಾವುದೇ ರಾಗಿ, ಜೋಳ, ಗೋಧಿ ಅದು ಇದು ಎಲ್ಲ ಇದಾವಲ್ಲ, ಇದೆಲ್ಲ ಇದೆ, ಅದೇ ಇದೆಯಲ್ಲ, ವನಸ್ಪತಿ ಇದೆಯಲ್ವ. ಇನ್ನು ಮುಂದೆ ಇಲ್ಲಿ ಮುಂದೆ ಬರ್ತದೆ ನೋಡ್ಕೊಡ್ರಿ. ಕತ್ತಲು ಬೆಳಕು ಈ ರೀತಿ ದಿನಗಳು ಉರುಳಿದಂತೆ, ವಯಸ್ಸು ಬದಲಾದಂತೆ ಜೀವ ಆಯಾಯ ವಾತಾವರಣ ಸಂಪರ್ಕಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಆಸೆಗಳನ್ನು ಹುಟ್ಟು ಹಾಕಿಕೊಳ್ತದೆ ಅಲ್ವಾ. ನಿಮಗೆ ಗೊತ್ತಲ್ವಾ, ಸಣ್ಣ ಮಕ್ಕಳಿರೋತ್ತಿಗೆ ಒಂಥರ ಆಟ ಆಡಬೇಕು, ಲಾಡು ತಿನ್ನಬೇಕು, ಸಿಹಿ ತಿನ್ನಬೇಕು, ಇಂಥದ್ದೆಲ್ಲನೂ ದೊಡ್ಡ ಆಗ್ತದಂಗೆ ಬೇರೆ ಬೇರೆನೇ ಇದು ಗೊತ್ತಾಗ್ತದೆ ನಮಗೆ. ಮತ್ತು ಅವುಗಳ ಸಂಗ್ರಹ ರಕ್ಷಣೆಯಲ್ಲಿ ಮಗ್ನನಾಗುತ್ತದೆ ಜೀವ, ಮತ್ತು ತನ್ನ ಹಿತಕ್ಕೆ ಆಗುವಂಥ ಜಿನೇಂದ್ರ ಭಗವಂತರ ಮಾತನ್ನು ಮರೆತು ಬಿಡ್ತದೆ ಅಲ್ವಾ. ಅದನ್ನ ಕೇಳೋದಿಲ್ಲ, ಯಾಕೆ ಸಮಯನೇ ಆಗೋದಿಲ್ಲ ಅದಕ್ಕೆ. ಇನ್ನು ಮುಂದೆ ಆತ್ಮದ ಕಲ್ಯಾಣ ಕೆಳಗಡೆ ನೋಡ್ಕೊಂಡು ಬರ್ತಿದ್ದು. ಇಲ್ಲಿ ಕಲ್ಪಕಾಲ ಅಂತ ಅಂದರೆ 20 ಕೋಟಿ ಸಾಗರೋಪಮದ್ದು ಒಂದು ಕಲ್ಪಕಾಲ ಆಗ್ತದೆ. ಅಂತಹ ಅನಂತ ಕಲ್ಪಕಾಲ ಮುಗಿದರೂ ಕೂಡ ಜೀವ ಮಿಥ್ಯಾಭಾವದ ಕಾರಣದಿಂದ ಅನಂತ ದುಃಖ ಅನುಭವಿಸುತ್ತಾ ಇದೆ. ಯಾವ ರೀತಿ ಸಾಲ ಕೊಟ್ಟಂತಹ ಸಾಹುಕಾರ ಪದೇ ಸಾಲ ಮರು ಕೇಳಿ ಪೀಡಿಸುತ್ತಾನೆ, ಅದೇ ರೀತಿ ಪಾಪದ ಸಾಲವನ್ನು ನಾವು ಇವತ್ತು ತೀರಿಸುತ್ತಿದ್ದೇವೆ. ಯಾಕೆಂದರೆ ಹಿಂದೆ ನಾವು ಪಾಪ ಮಾಡಿದ್ದೇವೆ ಅಲ್ವಾ. ಈಗ ಬಡ್ಡಿ ಸಹಿತ ಅದನ್ನು ತೀರಿಸಬೇಕು. ಜೀವ ಒಂದೇ ಇದೆ, ಆದರೆ ಅವರು ಯಾರೂ ಇಲ್ಲ. ಅದನ್ನು ಜಿನದೇವ ಮಾತ್ರ ಕಾಪಾಡಬಲ್ಲ, ಅವನೊಬ್ಬನೇ ಸಮರ್ಥ ಇದ್ದಾನೆ. ಈಗ ನಮ್ಮ ಮನಸ್ಸನ್ನು ನಾವೇ ಮಿಥ್ಯಾತ್ವದಿಂದ ಸಮ್ಯಕ್ತ್ವಕ್ಕೆ ಬದಲಿಸಿ ಅವನ ಶರಣ ಅಂದರೆ ಅವನ ಆಶ್ರಯವನ್ನು ಪಡೆದು ನಮ್ಮ ಕಲ್ಯಾಣವನ್ನು ಮಾಡ್ಕೋಬೇಕು. ಇದು ಈ ಭಜನೆಯ ಬಹಳ ಸಂಕ್ಷಿಪ್ತ ಅರ್ಥ ಇದೆ.